RSSಗೆ 100 ವರ್ಷವಾಗಿದೆ. ಆ, ಪ್ರತಿಯೊಬ್ಬರೂ ಕೂಡ ಈ ಬಗ್ಗೆ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. RSS ಬದುಕಿಗೆ ಹೇಗೆ ನಿಮಗೆ ಅಡಿಪಾಯ ಆಯಿತು ಅಂತ? ನೋಡಿ, ನಮ್ಮ ಭಾರತದಲ್ಲಿ ಹ್ಮ್ ಹ್ಮ್ ತ್ಯಾಗಕ್ಕೆ ತುಂಬಾ ದೊಡ್ಡ ಬೆಲೆ. ಕರೆಕ್ಟ್. ಅಧಿಕಾರಕ್ಕೆ ಬೆಲೆ ಕೊಡ್ಲಿಲ್ಲ. ಹ್ಮ್ ಹ್ಮ್ ಜ್ಞಾನಕ್ಕೆ ಕೊಟ್ರು, ಹ್ಮ್ ಆದ್ರೆ ತ್ಯಾಗಕ್ಕೆ ಕೊಟ್ಟ ಬೆಲೆಯನ್ನ ಜ್ಞಾನಕ್ಕೂ ಕೊಡ್ಲಿಲ್ಲ. ಓಕೆ. ಸಂಪತ್ತಿಗೂ ಕೂಡ ಬೆಲೆ ಬಂದಿದ್ದು ಸಂಪತ್ತನ್ನ ದಾನ ಮಾಡೋದ್ರ ಮೂಲಕ ಬೆಲೆ ಬಂದಿದ್ದು. ಹೌದು. ಆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಕರೆಕ್ಟ್. ಅನ್ನುವಂತ ಪರಿಕಲ್ಪನೆಯೊಂದಿಗೆ ಹ್ಮ್ ಹ್ಮ್ ರಾಷ್ಟ್ರಹಿತದ ಹಿನ್ನೆಲೆಯಲ್ಲಿ ಹ್ಮ್ ಹ್ಮ್ ವ್ಯಕ್ತಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ಹ್ಮ್ ಹ್ಮ್ ಜೋಡಿಸುವ ಕೆಲಸವನ್ನ ಮಾಡ್ತಾ ಬರ್ದಿದೆ. ಓಕೆ. ಹಂಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಶತಾಬ್ದಿ ಅಂದ್ರೆ ಹ್ಮ್ ಹ್ಮ್ ಅದು ಸಂಭ್ರಮ. ಬಟ್ ಸಂಸ್ಥಾಪಕರು ಹ್ಮ್ ಶತಾಬ್ದಿಯ ಆಚರಣೆ ಆಗ್ಬೇಕು ಅನ್ನುವಂತ ಹಾ. ಹಂಬಲದಿಂದ ಸ್ಥಾಪನೆ ಮಾಡಲಿಲ್ಲ. ಕರೆಕ್ಟ್. ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೇವಾರ್ ಅವರ ಪರಿಕಲ್ಪನೆ ಇತ್ತು, ಹ್ಮ್ ಹ್ಮ್ ಸಂಘ ಸಮಾಜದೊಳಗೆ ಲೀನ ಆಗ್ಬೇಕು. ಓಕೆ. ಅಂದ್ರೆ ಸಂಘದ ವಿಚಾರ ಹ್ಮ್ ಹ್ಮ್ ಅದು ಸಮಾಜದ ವಿಚಾರನೇ ಆಗ್ಬಿಡ್ಬೇಕು. ಸಮಾಜವೇ ಸಂಘದ ದೃಷ್ಟಿಯಲ್ಲಿ ಯೋಚನೆ ಮಾಡಂಗಾಗ್ಬೇಕು. ಕರೆಕ್ಟ್. ಅಂದ್ರೆ ಅದೇನು ಹಂಗಿದ್ರೆ ಸಂಘದ್ದು ಹ್ಮ್ ರಾಷ್ಟ್ರ ಸರ್ವೋಪರಿ, ಹಾ. ನೇಷನ್ ಈಸ್ ಅಲ್ಟಿಮೇಟ್ ಹೌದು. ಅನ್ನೋದು ಸಂಘದ ಉದಾತ್ತ ಧ್ಯೇಯ. ಕರೆಕ್ಟ್. ಈಗೇನಾಗಿದೆ, ಕೆಲವರಿಗೆ ಜಾತಿ ಅಲ್ಟಿಮೇಟ್ ಆಗಿದೆ, ಹ್ಮ್ ಕೆಲವರಿಗೆ ವೈಯಕ್ತಿಕ ಸುಖ ಅಲ್ಟಿಮೇಟ್ ಆಗಿದೆ, ಹ್ಮ್ ಹ್ಮ್ ಕೆಲವರಿಗೆ ಲಾಭ ಅಲ್ಟಿಮೇಟ್ ಆಗಿದೆ, ಕೆಲವರಿಗೆ ಅಧಿಕಾರ ಅಲ್ಟಿಮೇಟ್ ಆಗಿದೆ. ಹ್ಮ್ ಹ್ಮ್ ಅಧಿಕಾರ ಅಲ್ಟಿಮೇಟ್ ಆಗ್ಬಾರ್ದು, ಜಾತಿ ಅಲ್ಟಿಮೇಟ್ ಆಗ್ಬಾರ್ದು, ಮತ ಸಂಪ್ರದಾಯಗಳು ಅಲ್ಟಿಮೇಟ್ ಆಗ್ಬಾರ್ದು. ಅಲ್ಟಿಮೇಟ್ ಯಾವುದು ಅಂದ್ರೆ ನೇಷನ್, ಹೌದು. ದೇಶ ಸರ್ವೋಪರಿ ಅನ್ನೋದೇ ಆಗ್ಬೇಕು. ಹ್ಮ್ ಹ್ಮ್ ಹಾಗಾಗಿ ದೇಶಕ್ಕೋಸ್ಕರ ನಾವು ದೌರ್ಬಲ್ಯಗಳನ್ನು ದೂರಗೊಳಿಸಿ ಹ್ಮ್ ಹ್ಮ್ ಸಬಲರಾಗಬೇಕು. ಕರೆಕ್ಟ್. ಸಬಲರಾಗಬೇಕು ಅಂತಂದ್ರೆ ವ್ಯಕ್ತಿಗೆ ಯೋಗ್ಯ ಸಂಸ್ಕಾರ ಸಿಕ್ಕಿದ್ರೆ ಹ್ಮ್ ಹ್ಮ್ ಆ ಸಂಸ್ಕಾರ ಬಲದಿಂದ ಅವನು ಸಮಾಜದ ಜೊತೆಗೆ, ರಾಷ್ಟ್ರದ ಜೊತೆಗೆ, ಅಂದ್ರೆ ವ್ಯಕ್ತಿ ಕುಟುಂಬದ ಭಾಗ, ಕುಟುಂಬ ಸಮಾಜದ ಭಾಗ, ಸಮಾಜ ರಾಷ್ಟ್ರದ ಭಾಗ, ಕರೆಕ್ಟ್. ಆ ರಾಷ್ಟ್ರದ ಭಾಗ ಆಗಬೇಕು ಅನ್ನೋದನ್ನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದಿಂದ ಹಾ. ತನ್ನ ಶಾಖೆಯಲ್ಲಿ ಹೇಳ್ಕೊಡ್ತಾ ಬಂದಿರೋದು. ಓಕೆ. ಮನುಷ್ಯ ಸ್ವಾಭಾವಿಕವಾಗಿ ಸ್ವಾರ್ಥಿ ಅಂತ ಅಂತಾರೆ, ಹ್ಮ್ ಹ್ಮ್ ಆದ್ರೆ ಅವನಿಗೆ ಸಂಸ್ಕಾರ ಕೊಟ್ಟಾಗ ಅವನು ನಿಸ್ವಾರ್ಥಿ ಆಗ್ತಾನೆ. ಹ್ಮ್ ಹ್ಮ್ ಅವನಿಗೆ ಸಂಸ್ಕಾರ ಕೊಟ್ಟಾಗ ಹ್ಮ್ ರಾಷ್ಟ್ರ ಹಿತದ ಹಿನ್ನೆಲೆಯಲ್ಲಿ ಬದುಕೋದು ಪ್ರಾರಂಭಿಸ್ತಾನೆ. ಕರೆಕ್ಟ್. ಹಾಗಾಗ್ಬೇಕು ಅಂತಾನೆ ಸಂಘ ಸಂಸ್ಕಾರ ಕೊಡ್ತಾ ಬಂದಿರೋದು. ಓಕೆ. ಹಾಗಾಗಿ ಸಮಾಜ ಕ್ಲೀನ್ ಆಗಬೇಕು, ಹಾ. ಶತಾಬ್ದಿ ವರ್ಷಾಚರಣೆ ಆಗ್ಬೇಕು ಅಂತ ಅವ್ರು ಬಯಸಿರ್ಲಿಲ್ಲ. ಹ್ಮ್ ಹ್ಮ್ ಬದಲಿಗೆ ಅವ್ರು ಏನ್ ಬಯಸಿದ್ರು ಅಂದ್ರೆ ಸಮಾಜ ಬಹಳ ಬೇಗ ಸ್ವೀಕಾರ ಮಾಡ್ಬೇಕು ಅಂತ. ಕರೆಕ್ಟ್. ಆದ್ರೆ ಒಳ್ಳೆ ಕಾರ್ಯಕ್ಕೆ 108 ಅಡ್ಡಿಗಳು, ಹೌದು. ಅಪಪ್ರಚಾರ, ಹ್ಮ್ ಹ್ಮ್ ಅಪಪ್ರಚಾರಗಳನ್ನ ಹ್ಮ್ ಮತ್ತೆ ನಿಷೇಧವನ್ನ ಹ್ಮ್ ಹ್ಮ್ ದಾಟ್ಕೊಂಡು ಹ್ಮ್ ಸಂಘ ಇವತ್ತು ಸ್ವೀಕೃತಿಯ ಹಾದಿಯಲ್ಲಿದೆ. ಕರೆಕ್ಟ್. ಸಂಪೂರ್ಣ ಸ್ವೀಕೃತಿ ಬಂದಿದೆ ಅಂತ ನಾನು ಹೇಳಲ್ವಾ, ಓಕೆ. ಸ್ವೀಕೃತಿ ಹಾದಿಯಲ್ಲಿದೆ. ಹೌದು. ಸ್ವೀಕೃತಿ ಹಾದಿಯಲ್ಲಿರೋದ್ರಿಂದಾಗಿ ಹ್ಮ್ ಹ್ಮ್ ಬರೀ ಸಂಘದ ಸ್ವಯಂ ಸೇವಕರು ಮಾತ್ರ ಸಂಭ್ರಮಿಸ್ತಾ ಇಲ್ಲ, ಹ್ಮ್ ಹ್ಮ್ ಹೆಚ್ಚಿನ ಪಾಲು ಜನರು ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹೌದು. ಅವರು ಹೂ ಹಾಕೋದ್ರ ಮೂಲಕ, ಹ್ಮ್ ಅವರ ಹರ್ಷಗಳನ್ನು ಅವರ ಮನೆ ಮುಂದೆ ರಂಗೋಲಿ ಬಿಡೋದ್ರ ಮೂಲಕ ಹ್ಮ್ ಹ್ಮ್ ಅವರೆಲ್ಲ ಬಂದು ರಿಸೀವ್ ಮಾಡ್ತಾ ಇದ್ದಾರೆ. ಅಂದ್ರೆ ಕರೆಕ್ಟ್. ಸ್ವೀಕೃತಿಯ ಹಾದಿಯಲ್ಲಿದೆ. ಹೌದು. ಆ ಸ್ವೀಕೃತಿ ಕೆಲವ್ರ ಮನಸ್ಸಿನಲ್ಲಿ ಇನ್ನೂ ಅಪನಂಬಿಕೆ, ಹ್ಮ್ ಹ್ಮ್ ಅನುಮಾನ, ಹ್ಮ್ ದ್ವೇಷ ಎಲ್ಲ ಇದೆ. ಆದ್ರೆ ನಿಧಾನಕ್ಕೆ ಅದು ದೂರ ಆಗತ್ತೆ. ಯಾಕೆಂದ್ರೆ ಸಂಘ ಯಾರನ್ನೂ ದ್ವೇಷ ಮಾಡಿಲ್ಲ, ಹ್ಮ್ ಹ್ಮ್ ಸಂಘ ಯಾರನ್ನೂ ದ್ವೇಷ ಮಾಡೋದನ್ನ ಕಲ್ಸೂ ಇಲ್ಲ. ಕರೆಕ್ಟ್. ಯಾರ ಮನಸ್ಸಿನಲ್ಲಿ ದ್ವೇಷದ ಭಾವನೆ ಇದೆಯೇ ಹ್ಮ್ ಆ ಭಾವನೆ ನಿಧಾನಕ್ಕೆ ದೂರ ಆಗೇ ಆಗತ್ತೆ. ಚಟುವಟಿಕೆ ನೋಡ್ತಾ 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 ಹ್ಮ್ ಈಗ ಒಂದು ಒಪ್ಕೊಳಕ್ ಶುರು ಮಾಡಿದ್ದಾರೆ. ಹ್ಮ್ ಸಂಘ ಸೇವೆಯನ್ನ ಮಾಡುತ್ತೆ. ಹೌದು. ಯಾವ್ದಾದ್ರು ಒಂದು ಅಪಘಾತಗಳಾದಾಗ, ಓಕೆ. ಯಾವುದು ಕೆಲೋಮಿಟಿಸ್ ಅಂತ ಏನ್ ಹೇಳ್ತೀವಿ, ಕರೆಕ್ಟ್. ನೈಸರ್ಗಿಕ ವಿಕೋಪಗಳಾದಾಗ, ಯುದ್ಧ ಆದಾಗ, ಹೌದು. ಯಾರ ಜಾತಿ ಮತ ಏನನ್ನೂ ಕೇಳದಲ್ಲೇನೆ ಸೇವೆ ಮಾಡಿದೆ. ಹೌದು. ಒಂದ್ ರೀತಿ ಒಂದು ಅದನ್ನ ನೋಡ್ತಾ ನೋಡ್ತಾ ಇದ್ದಂಗೆ ಭಾವನೆಗಳಲ್ಲಿ ಕೆಲವರಿಗೆ ದ್ವೇಷ ಮಾಡ್ತಿದ್ದವರಿಗೆ ಹ್ಮ್ ನಾವು ನೋಡ್ತಿರೋ ಸಂಘ ಹೀಗಿಲ್ವಲ್ಲ ಅಂತ ಹೇಳಿ, ಕರೆಕ್ಟ್. ಸಂಘ ಹಾಗಿಲ್ಲ, ಹೌದು. ಅವ್ರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಹ್ಮ್ ಹ್ಮ್ ಆ ತಪ್ಪು ತಿಳುವಳಿಕೆ ದೂರ ಹೋಗೋದಕ್ಕೆ ಹ್ಮ್ ಕೆಲವರು ಬೇಗ ತಪ್ಪು ತಿಳುವಳಿಕೆಯನ್ನು ದೂರ ಮಾಡ್ಕೊಳ್ತಾರೆ, ಕೆಲವರಿಗೆ ಸಮಯ ತಗೊಳುತ್ತೆ. ಹೌದು. ಕಾಲ ಎಲ್ಲವನ್ನು ನಿರ್ಣಯ ಮಾಡುತ್ತೆ. ಕರೆಕ್ಟ್.